ನಕ್ಷತ್ರ ಇಂಜಿನಿಯರಿಂಗ್ ದ್ವಿತೀಯ ವರ್ಷದ ವಿದ್ಯಾರ್ಥಿ. ಮನೆಯಲ್ಲಿ ಸ್ವಲ್ಪ ಮುದ್ದು ಹೆಚ್ಚಿದ್ದರಿಂದ ಸ್ವಲ್ಪ ಸ್ವತಂತ್ರವಾಗಿಯೇ ಬೆಳೆದ ಹೆಣ್ಣು. ಪಾರ್ಟಿ ಪಬ್ ಇದೆಲ್ಲ ಅವಳಿಗೆ ಸಾಮಾನ್ಯ ವಿಷಯ. ಆದರೂ ತನ್ನತನವನ್ನು ಎಲ್ಲೂ ಮರೆಯದ ಹೆಣ್ಣು, ಸೌಜನ್ಯದ ಚೌಕಟ್ಟನ್ನು ಎಂದೂ ದಾಟದ ಹೆಣ್ಣು. ಹೀಗಿರುವಾಗ ಅಂತಿಮ ವರ್ಷದಲ್ಲಿ ಓದುತ್ತಿದ್ದ ಸುಜಿತ್ ಎನ್ನುವ ಹುಡುಗನಿಗೆ ನಕ್ಷತ್ರ ತುಂಬ ಇಷ್ಟವಾಗುತ್ತಾಳೆ. ಮೊದಲು ದೂರದಿಂದಲೇ ನೋಡಿ ಸುಮ್ಮನಾಗುತ್ತಿದ್ದವನು ನಂತರ ಪ್ರತಿದಿನ ಅವಳ ಹಿಂದೆ ಪ್ರೇಮ ನಿವೇದನೆ ಮಾಡಿಕೊಂಡು ಸುತ್ತುತ್ತಿರುತ್ತಾನೆ. ಸಾಮಾನ್ಯವಾಗಿ ಕಾಲೇಜು ಅಥವಾ ಹೈಸ್ಕೂಲಿನಲ್ಲಿ ಓದುತ್ತಿರುವ ಹುಡುಗಿಯರು ಪ್ರೀತಿಯಲ್ಲಿ ಬೀಳಲು ಅವಳ ಸ್ನೇಹಿತರೇ ಪರೋಕ್ಷವಾಗಿ ಕಾರಣವಾಗಿರುತ್ತಾರೆ. ಹೇಗೆ ಅಂತೀರಾ? ಅಲ್ಲಿ ನೋಡೆ, ಅವನು ನಿನ್ನನ್ನೇ ನೋಡುತ್ತಿದ್ದಾನೆ. ಪ್ರತಿದಿನ ನಿನ್ನ ಹಿಂದೆ ನಾಯಿ ಥರ ಸುತ್ತುತ್ತಾನೆ. ಪಾಪ, ನಿನ್ನನ್ನು ಬಿಟ್ಟು ಮತ್ತಾರನ್ನು ನೋಡುವುದಿಲ್ಲ. ಅವನು ತುಂಬ ಒಳ್ಳೆಯ ಹುಡುಗ, ಒಪ್ಪಿಕೊಂಡು ಬಿಡೆ. ನನಗೆ ಇಂತಹ ಅವಕಾಶ ಸಿಕ್ಕಿದ್ದರೆ ಕಣ್ಣು ಮುಚ್ಚಿ ಒಪ್ಪಿಬಿಡುತ್ತಿದ್ದೆ. ನೋಡೋಕೆ ಎಷ್ಟು ಸುಂದರವಾಗಿದ್ದಾನೆ. ಒಬ್ಬ ಬಾಯ್ ಫ್ರೆಂಡ್ ಇದ್ದರೆ ಎಷ್ಟು ಚಂದ ಜೀವನ. ಒಪ್ಪಿಕೋ, ಹಾಗೆ ಹೀಗೆ ಅಂತ ತಲೆ ಕೆಡಿಸುತ್ತಾರೆ. ನಕ್ಷತ್ರ ವಿಷಯದಲ್ಲಿಯೂ ಹಾಗೆ ಆಯಿತು. ಅವಳ ಗೆಳತಿಯರು ಅವನ ಗುಣಗಾನ ಮಾಡಿದ್ದರ ಜೊತೆಗೆ ಹದಿಹರೆಯದ ಹುಚ್ಚು ಕೋಡಿ ಮನಸ್ಸು ಒಪ್ಪಿಕೋ ಎಂದು ಎಳೆ ಮಗುವಿನಂತೆ ರಚ್ಚಿ ಹಿಡಿಯಿತು. ಒಪ್ಪಿಕೊಂಡೇ ಬಿಟ್ಟಳು. ಅಂದಿನಿಂದ ಶುರು. ಪಾರ್ಕ್, ಪಬ್ ಹೋಗುವುದು, ಕ್ಲಾಸ್ ಬಂಕ್ ಮಾಡಿ ಊರೆಲ್ಲ ಸುತ್ತುವುದು, ಹೀಗೆ ನಡೆಯುತ್ತಿತ್ತು. ನಕ್ಷತ್ರವಂತೂ ಅವನ ಮಾತಿನ ಮೋಡಿಗೆ ಸಂಪೂರ್ಣವಾಗಿ ಸಿಲುಕಿದ್ದಳು. ಅವನು ಎಲ್ಲಿ ಕರೆದರೂ ಇಲ್ಲ ಎನ್ನದೇ ಹೋಗುತ್ತಿದ್ದಳು. ಬರುತ್ತಾ ಅವನ ವರಸೆಯೇ ಬದಲಾಗುತ್ತಾ ಹೋಯಿತು. ಎಂತಹ ಬಟ್ಟೆ ಧರಿಸಿದರೂ ಸೆಕ್ಸಿಯಾಗಿ ಕಾಣುತ್ತಿದ್ದೀಯಾ, ತುಂಬ ಹಾಟ್ ಆಗಿದ್ದೀಯಾ, ಈ ಬಟ್ಟೆಯಲ್ಲಿ ನಿನ್ನ ನೋಡಿದರೆ ಇಲ್ಲಿಯೇ ತಬ್ಬಿ ಮುಟ್ಟಿಡುವ ಆಸೆ. ಹೇಳು, ಯಾವಾಗ ನನ್ನ ಆಸೆ ಈಡೇರಿಸುವೆ? ಈಗಲೇ ಯಾವುದಾದರೂ ಹೋಟೆಲಿಗೆ ಹೋಗೋಣ ಇನ್ನು ಅವನ ಕೆಟ್ಟ ಭಾಷೆ ನಕ್ಷತ್ರಕ್ಕೆ ಕಿರಿಕಿರಿ ಉಂಟು ಮಾಡುತ್ತಿತ್ತು. ಮೊದಲೆಲ್ಲ ಪಾರ್ಕಿನಲ್ಲಿ, ಸಾಮಾಜಿಕ ಸ್ಥಳಗಳಲ್ಲಿ ಸಭ್ಯನ ಹಾಗೆ ಕುಳಿತುಕೊಳ್ಳುತ್ತಿದ್ದವನು ಬರುತ್ತಾ ಹೆಗಲ ಮೇಲೆ ಕೈ ಹಾಕುವುದು, ಬೇಕೆಂದೇ ಹತ್ತಿರ ನಿಲ್ಲುವುದು ಮಾಡುತ್ತಿದ್ದ. ನಕ್ಷತ್ರಗೆ ಅವನ ಈ ಅತಿ ಎನ್ನಿಸುವಷ್ಟು ಸಲುಗೆ ಇಷ್ಟವಾಗದಿದ್ದರೂ ಬೇಡ ಎಂದು ಹೇಳಲು ಮನಸ್ಸು ಯಾಕೋ ಹಿಂದೇಟು ಹಾಕುತ್ತಿತ್ತು. ನನ್ನಿಂದ ದೂರ ಇರು ಎಂದು ಒರಟಾಗಿ ಹೇಳಿಬಿಟ್ಟರೆ ಅವನ ಮನಸ್ಸಿಗೆ ಎಲ್ಲಿ ನೋವಾಗುವುದು ಎಂದು ಯೋಚಿಸುತ್ತಿದ್ದಳು. ಒಂದು ದಿನ ಕ್ಲಾಸ್ ಮುಗಿಸಿ ಹೊರಗೆ ಬರುತ್ತಿದ್ದ ನಕ್ಷತ್ರಳಿಗೆ ಹಿಂದಿನಿಂದ ಸುಜಿತ್ ಕರೆದದ್ದು ಕೇಳಿಸಿ ಅಲ್ಲಿಯೇ ನಿಂತಳು. ಸುಜಿತ್ ಏದುಸಿರು ಬಿಡುತ್ತಾ ಓಡಿ ಬಂದು ನಿಂತವನು ಮಂಡಿಯ ಮೇಲೆ ಎರಡು ಕೈ ಊರಿ ನಿಂತು ಸ್ವಲ್ಪ ಸುಧಾರಿಸಿಕೊಂಡು, ಎಷ್ಟು ಜೋರಾಗಿ ಕೂಗುತ್ತಿದ್ದೇನೆ, ಕೇಳಿಸಲಿಲ್ಲವೇ ನಿನಗೆ ಎಂದನು ತುಸು ಅಸಮಾಧಾನದಿಂದ. ಹೌದಾ, ಸಾರಿ ಡಿಯರ್, ನನಗೆ ಕೇಳಿಸಲಿಲ್ಲ ಎಂದು ನಯವಾಗಿಯೇ ಹೇಳಿದ ನಕ್ಷತ್ರಳನ್ನು ನೋಡಿ ನಗುತ್ತಾ, ಸರಿ ಅದು ಬಿಡು, ಇವತ್ತು ಪಬ್ಗೆ ಹೋಗೋಣ, ತುಂಬ ದಿನ ಆಯಿತು ಹೋಗಿ ಎಂದ. ನಕ್ಷತ್ರ ಸರಿ ಹೋಗೋಣ ಎಂದು ಖುಷಿಯಿಂದ ಒಪ್ಪಿದಳು. ಸರಿ, ನಾನು ಈಗ ಮನೆಗೆ ಹೋಗಿ ಸಂಜೆ ಬರುತ್ತೇನೆ ಎಂದದಕ್ಕೆ, ಏಯ್ ಬೇಡ ಡಿಯರ್, ಸಂಜೆವರೆಗೂ ಜಾಲಿಯಾಗಿ ಸುತ್ತಾಡೋಣ ಅಂತ ಅವಳ ಒಪ್ಪಿಗೆಯೂ ಕಾಯದೆ ಅವಳ ಕೈ ಹಿಡಿದು ತನ್ನ ಬೈಕಿನತ್ತ ಓಡಿದವನ ಹಿಂದೆ ಬೇರೆ ವಿಧಿ ಇಲ್ಲದೆ ಓಡಿದಳು ನಕ್ಷತ್ರ. ಸಂಜೆಯವರೆಗೂ ಬೈಕಿನಲ್ಲೇ ಸುತ್ತಾಡಿ ಪಬ್ಗೆ ಬಂದಾಗ ಎಲ್ಲರೂ ಡ್ಯಾನ್ಸ್ ಮಾಡುತ್ತಿರುವುದನ್ನು ನೋಡಿ, ಬಾ ನಾವು ಡ್ಯಾನ್ಸ್ ಮಾಡೋಣ ಎಂದು ಕೈ ಚಾಚಿದಾಗ ಖುಷಿಯಿಂದ ಅವನ ಜೊತೆ ಹೋದಳು ನಕ್ಷತ್ರ. ಆದರೆ ಅವಳ ಆ ಖುಷಿ ಹೆಚ್ಚು ಸಮಯ ಉಳಿಯಲಿಲ್ಲ. ಡ್ಯಾನ್ಸ್ ಮಾಡುತ್ತಾ ಬೇಕೆಂದೇ ಎಲ್ಲೆಲ್ಲೋ ಕೈ ಆಡಿಸುತ್ತಿದ್ದ ಸುಜಿತ್ನ ಸ್ಪರ್ಶ ನಕ್ಷತ್ರಗೆ ಕಿರಿಕಿರಿ ಉಂಟು ಮಾಡುತ್ತಿತ್ತು. ತಬ್ಬಿಕೊಳ್ಳುವ ನೆಪದಲ್ಲಿ ಗಟ್ಟಿಯಾಗಿ ತಬ್ಬಿ ನಕ್ಷತ್ರಗೆ ಹಿಂಸೆಯಾಗುವಂತೆ ಮಾಡುತ್ತಿದ್ದ ಸುಜಿತ್. ನಕ್ಷತ್ರಗೆ ಇನ್ನೂ ಸಹಿಸಲಾಗದೆ ಇದು ಸರಿಯಿಲ್ಲ ಎನ್ನುವ ಕಾರಣ ನೀಡಿ ಅಲ್ಲಿಂದ ಹೊರಟು ಬಿಡುತ್ತಾಳೆ. ರಾತ್ರಿ ಗುಡ್ ನೈಟ್ ಹೇಳಲು ಫೋನ್ ಮಾಡಿದ ಸುಜಿತ್, ನೀನು ಆ ರೀತಿ ನನ್ನನ್ನು ಬಿಟ್ಟು ಹೋಗಿದ್ದಕ್ಕೆ ನನಗೆ ತುಂಬ ಬೇಸರವಾಗುತ್ತಿದೆ. ನನ್ನ ತಲೆ ಹಾಳಾಗಿದೆ. ನನ್ನನ್ನು ರಿಫ್ರೆಶ್ ಮಾಡುವುದು ನಿನ್ನ ಜವಾಬ್ದಾರಿ ಅಲ್ವಾ ಮುದ್ದು ಎಂದಾಗ ಪ್ರೀತಿ ಹುಟ್ಟಿ ಬಂದಿತ್ತು ನಕ್ಷತ್ರಗೆ. ಸರಿ ಹೇಳು ಡಾರ್ಲಿಂಗ್, ಏನು ಮಾಡಲಿ? ಒಂದು ಹಾಡು ಹಾಡಲಾ ಅಥವಾ ಒಂದು ಮುತ್ತುಗಡ್ಡ ಅಂತ ಪ್ರೀತಿಯಿಂದ ಕೇಳಿದ ನಕ್ಷತ್ರಗೆ ಅವನ ಆಸೆ ಕೇಳಿ ಆಘಾತವಾಯಿತು.
ಅದೇನು ಬೇಡಡಿಯ, ಸಿಂಪಲ್, ನಿನ್ನ ಒಂದೇ ಒಂದು ಸೆಕ್ಸಿ ಫೋಟೋ ಕಳಿಸು. ಅದರಲ್ಲೂ ನಿನ್ನ ಮೈ ಮೇಲೆ ಬಟ್ಟೆಗಳಿಲ್ಲದ ಫೋಟೋ ಕಳಿಸಿದರೆ ತಕ್ಷಣ ನನ್ನ ನೋಟ್ ಸರಿ ಹೋಗುತ್ತದೆ. ಪ್ಲೀಸ್ ಪ್ಲೀಸ್ ಎಂದಾಗಲಂತೂ ಮೈ ಉರಿದು ಕಾಲ್ ಕಟ್ ಮಾಡಿ ಬಿಟ್ಟಿದ್ದಳು ನಕ್ಷತ್ರ. ಒಂದು ದಿನ ಗ್ರಂಥಾಲಯದಲ್ಲಿ ಯಾವುದೋ ಪುಸ್ತಕ ಹಿಡಿದು ಕುಳಿತಿದ್ದವಳಿಗೆ ಇದ್ದಕ್ಕಿದ್ದ ಹಾಗೆ ಹೊಟ್ಟೆ ನೋವು ಕಾಣಿಸಿಕೊಂಡಿತ್ತು. ತಿಂಗಳ ಸಮಸ್ಯೆ ಸುತ್ತಲೂ ಕಣ್ಣಾಡಿಸಿದವಳಿಗೆ ಒಬ್ಬಳು ಹುಡುಗಿಯು ಕಾಣಲಿಲ್ಲ. ನೋವು ತಡೆಯಲಾರದೆ ಅಳುತ್ತಿದ್ದವಳು ಎಕ್ಸ್ಕ್ಯೂಸ್ ಮೀ ಎನ್ನುವ ಧ್ವನಿ ಬಂದ ಕಡೆ ನೋಡಿದಳು. ಅರೆ ಸುಜಿತ್, ನೀನೇನು ಗ್ರಂಥಾಲಯದಲ್ಲಿ? ನೀನು ಎಂದೂ ಬರಲು ಬಯಸದ ಜಾಗ ಅಲ್ವಾ ಇದು ಎಂದು ಅಚ್ಚರಿಯಿಂದ ಕೇಳಿದವಳಿಗೆ ಇನ್ನೊಂದು ಅಚ್ಚರಿ ಕಾದಿತ್ತು. ಕ್ಷಮಿಸಿ, ನಾನು ಸುಜಿತ್ ನನ್ನ ತಮ್ಮ. ನೀವು ಅಳುತ್ತಿದ್ರಿ ಅಲ್ವಾ? ಯಾಕೆ, ಏನಾಯಿತು? ಏನಾದರೂ ಸಹಾಯ ಬೇಕಿತ್ತಾ ಎಂದು ಕಾಳಜಿಯಿಂದ ಕೇಳಿದವನನ್ನು ನೋಡಿ ಖುಷಿಯಾಯಿತು. ಬಹುಶಃ ಸುಜಿತ್ ಈಗ ಇದ್ದಿದ್ರೂ ಅವಳ ನೋವನ್ನು ಗುರುತಿಸದೆ ಅಂದವನ್ನು ಹೊಗಳುವುದರ ಕಡೆಗೆ ಗಮನ ಕೊಡುತ್ತಿದ್ದ. ಎಷ್ಟೋ ಸಮಯದಲ್ಲಿ ಹೀಗಾಗಿದೆ ಕೂಡ ಎಂದು ಯೋಚಿಸುತ್ತಿದ್ದವಳನ್ನು ವಾಸ್ತವಕ್ಕೆ ತಂದದ್ದು ಮತ್ತವನದೇ ಕಾಳಜಿಯ ಮಾತು. ಹೌದು, ಸಹಾಯ ಬೇಕಿತ್ತು. ದ್ವಿತೀಯ ಇಂಜಿನಿಯರಿಂಗ್ ಕ್ಲಾಸ್ ರೂಮಿನಲ್ಲಿ ಇರುವ ನನ್ನ ಬ್ಯಾಗ್ ತೆಗೆದುಕೊಂಡು ನನ್ನ ಫ್ರೆಂಡ್ ಸುಮನ್ಗೆ ಬರಲು ಹೇಳಿ ಎಂದಳು. ಅವನು ಆ ಕಡೆ ಹೋದದ್ದೇ ಅವಳಿ ಅಣ್ಣ ತಮ್ಮಂದಿರ ನಡುವಿನ ವ್ಯತ್ಯಾಸದ ಪಟ್ಟಿ ಮಾಡಿದಳು. ರೂಪ ಒಂದೇ ಆದರೆ ಗುಣ ಬೇರೆ. ಸುಜಿತ್ ನೋಟ ಯಾವಾಗಲೂ ಮಾದಕವಾಗಿ ಇರುತ್ತಿತ್ತು. ನಾನು ಅವನ ಎದುರು ಬಂದರೆ ದೃಷ್ಟಿ ದೇಹದ ಎಲ್ಲ ಕಡೆಗಳಲ್ಲಿ ಹರಿಯುತ್ತಿತ್ತು. ಆದರೆ ಸುದತ್ ನೋಟ ನಿಷ್ಕಲ್ಮಶವಾದದ್ದು. ಕಣ್ಣಿನಲ್ಲಿ ಕಣ್ಣಿಟ್ಟು ಮಾತಾಡುವ ಪರಿಯಲ್ಲೇ ತಿಳಿಯುವುದು ಅವನ ವ್ಯಕ್ತಿತ್ವ. ಹೆಣ್ಣನ್ನು ಗೌರವಿಸುವ ಮನಸ್ಸು ಯಾವಾಗಲೂ ಸ್ವಚ್ಛವಾಗಿ ಇರುತ್ತದೆ ಎಂದುಕೊಂಡು ನಿರ್ಧರಿಸಿದಳು ನಯವಾಗಿ ಸುಜಿತ್ನಿಂದ ಬ್ರೇಕಪ್ ಮಾಡಿಕೊಳ್ಳಬೇಕೆಂದು. ಪ್ರೀತಿಯ ಹುಡುಗಿಯರೇ ಎಚ್ಚರ. ನಿಮ್ಮ ಪ್ರೀತಿಯನ್ನು ಸಾಬೀತುಪಡಿಸಲು ನಿಮ್ಮ ಬಟ್ಟೆಗಳನ್ನು ಎಂದಿಗೂ ತೆಗೆಯಬೇಡಿ. ನಿಜವಾದ ಪ್ರೀತಿ ಇರುವವನು ನಿಮ್ಮ ಮನಸ್ಸು ಇಷ್ಟಪಡುತ್ತಾನೆ, ಮೈಯನ್ನಲ್ಲ.